ಏನಂತ ಹೇಳ್ಬೇಕು ಗೊತ್ತಾಗಿಲ್ಲ ಅಣ್ಣ, ಇನ್ನೊಂದ್ಸರಿ ನೋಡ್ಬೇಕು. ಇದೇ ತರ ಮಾಡ್ಕೊಂಡು ನಮ್ ಕಲ್ಯಾಣ ಮಾಡ್ತೀವಿ, ಫೋಕಸ್ ಆಗ್ತದೆ ಅಂತ ಅರ್ಥ. ನಾವು ಸುಮ್ನೆ ನೋಡ್ತಾನೆ ಇದೀವಿ, ಹೋಗ್ತಾನೆ ಇದೆ ಫಿಲಮ್. ಉಪೇಂದ್ರ ಅವರೇ ಹೇಳ್ಬೇಕು. ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಕಮ್ ಬ್ಯಾಕ್. ಮತ್ತೆ ಕನ್ನಡ ಇಂಡಸ್ಟ್ರಿ ಅಲ್ಲ, ಎಲ್ಲಾ ಇಂಡಸ್ಟ್ರಿಯಲ್ಲೂ ಸೂಪರ್ ಹಿಟ್ ಆಗುತ್ತೆ. ಹೀರೋಯಿನ್ ಮಾತ್ರ ಚೆನ್ನಾಗಿರೋದು ಮೂವಿ. ಮೂವಿ ಹೆಂಗಿದೆ? ಬುದ್ಧಿವಂತರಿಗೆ ಮಾತ್ರ ಮೂವಿ ಇರೋದು. ರೇಟಿಂಗ್ ಎಷ್ಟು ಕೊಡ್ತೀರಾ ಇದಕ್ಕೆ? 10/10. ಸಮಾಜ ಚೇಂಜ್ ಆಗಲ್ಲ, ಸಮಾಜ ಚೇಂಜ್ ಆಗ್ಬೇಕಂತಾನೆ ಇದು ಈ ತರ ಕಟ್ಟಿಸಿರೋದು. ನಮ್ಗೆಲ್ಲ ಗೊತ್ತಿರೋದೇ ಅವ್ರು ಮತ್ತೆ ನಮಗೆ ರಿಮೈಂಡರ್ ಮಾಡ್ತಾ ಇದಾರೆ. UI ಸಿನಿಮಾದ ಫ್ಯಾನ್ ಶೋಗೆ ನಾವು ಬಂದಿದೀವಿ. ಈಗ ಸಮಯ ಆಗ್ತಿದೆ 5:45, 6:00ವರೆಗೆ ಫ್ಯಾನ್ ಶೋ ಇರೋದು. ನಾವಿವತ್ತು ಮಾರ್ತಳ್ಳಿನ ವಿನಾಯಕ ಥಿಯೇಟರ್ಗೆ ಬಂದಿದೀವಿ. ಉಪ್ಪಿ ಸಂಭ್ರಮನ ನೋಡೋಣ, UI ಸಂಭ್ರಮನ ನೋಡೋಣ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಬಟ್ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಆಕ್ಚುಯಲ್ ರಿವ್ಯೂ ಏನಂತ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಅಣ್ಣ ಮೂವಿ ಹೆಂಗಿದೆ? ಮೂವಿ ಹೆಂಗಿದೆ ಅಣ್ಣ? ಅಣ್ಣ ಮೂವಿ ಹೆಂಗಿದೆ? ಅಣ್ಣ ಮೂವಿ ಹೆಂಗಿದೆ? ಚೆನ್ನಾಗಿದೆ. ಏನ್ ಹೇಳಕ್ ಬಯಸ್ತೀರಕ್ಕ? ಜಸ್ಟ್ ವೋಟ್ ಫಾರ್ ಪ್ರಜಾಕ್ಯ. ವರ್ಡ್ ಫಾರ್ ಪ್ರಜಾಕ್ಯ. ಅಣ್ಣ ಅರ್ಥ ಮಾಡ್ಕೊಬೇಕು. ಕರ್ನಾಟಕ ಜನ ನಿಜವಾಗ್ಲೂ ಹೇಳ್ತೀನಿ, ನೋಡ್ಬೇಕು, ಅರ್ಥ ಮಾಡ್ಕೊಬೇಕು. ಸೀರಿಯಸ್ ಆಗಿ ನಾವು ಸುಮ್ನೆ ನೋಡ್ತಾನೆ ಇದೀವಿ, ಹೋಗ್ತಾನೆ ಇದೆ ಫಿಲಮ್. ಏನಾಯ್ತು ಅಂತ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಸೀರಿಯಸ್ ನಮ್ ನಿಮ್ಗೆ ಏನ್ ಅನ್ಸ್ತಣ್ಣ? ಏನಾದ್ರು ಸಮಾಜ ಏನಿಲ್ಲ, ಇದು ಸ್ವಲ್ಪ ನಾವು ಏನು ಇದು ಎಲೆಕ್ಷನ್ಸ್ ಬಗ್ಗೆ ನಮ್ ಸಮಾಜ ಹಿಂಗಿದೆ, ಯಾರಣ್ಣ ಒಳ್ಳೆ ಫಸ್ಟ್ ನಾವು ಬದಲಾಗಬೇಕು. ನಾವು ಬದಲಾದ್ರೆ ಆಟೋಮೆಟಿಕ್ ದೇಶನೇ ಬದಲಾಗುತ್ತೆ. ಸೀರಿಯಸ್ ಆಗಿ ಸೂಪರ್. ಉಪೇಂದ್ರ ಅವರೇ ಹೇಳ್ಬೇಕು. ಉಪೇಂದ್ರ ಅವ್ರ ಲೆವೆಲ್, ಅವ್ರ ಸ್ಟೈಲ್ ಆಗಿ ಮಾಡೋರೆ. 2.5 ಗಂಟೆ ನೋಡಿದಿರಾ, ಏನ್ ಅನ್ಸ್ತು ನಿಮ್ಗೆ? ಇನ್ನೊಂದ್ಸತಿ ಬರ್ಬೇಕು. ಇನ್ನೊಂದ್ಸಲ ಬರ್ಬೇಕಾ? ಮೂವಿ ಹೆಂಗಿದೆ? ಚೆನ್ನಾಗಿದೆ, ಸೂಪರ್ ಆಗಿ. ಮೂವಿ ಹೆಂಗಿದೆ? ಸೂಪರ್ ಸೂಪರ್. ಹೆಂಗಿದೆ ಅಣ್ಣ ಮೂವಿ? ಇದೇ ತರ ಮಾಡ್ಕೊಂಡು ನಮ್ ಕಲ್ಯಾಣ ಮಾಡ್ತೀವಿ, ಫೋಕಸ್ ಆಗ್ತದೆ ಅಂತ ಅರ್ಥ. ಈ ತರ ಟ್ರೋಲ್ ಮಾಡ್ಕೊಂಡು, ಈ ತರ ರಿವ್ಯೂ ಹೇಳ್ಕೊಂಡು ಫೋಕಸ್ ಆಗಿಲ್ಲ. ಇದೇ ಸಿನಿಮಾ. ಏನಂತ ಹೇಳ್ಬೇಕು ಗೊತ್ತಾಗಿಲ್ಲ ಅಣ್ಣ, ಇನ್ನೊಂದ್ಸರಿ ನೋಡ್ಬೇಕು. ಇನ್ನೊಂದ್ಸಲ ನೋಡ್ತೀರಾ? ಮೂವಿ ಹೆಂಗಿದೆ? ಮೂವಿ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಟೋರಿ. ಅವ್ರೇನಂದ್ರೆ ಇವತ್ತಿನ ಸತ್ಯ ಸಮಾಜಕ್ಕೆ ಏನ್ ಸಂದೇಶ ಕೊಡ್ಬೇಕು ಅವ್ರು ಕೊಡ್ಬೋದು. ನಮ್ ತಲೆಯಲ್ಲಿ ಎಲ್ಲ ಪರಿಹಾರ ಇದೆ ಅಂತ ತೋರ್ಸ್ಕೊಟ್ಟಿದ್ದಾರೆ ಅವರು. ಸಮಸ್ಯೆಗೆ ಪರಿಹಾರ ನಾವೇ ಕಂಡ್ಕೋಬೇಕು. ಅಲ್ಲ, ಈ ಮೂವಿನ ನೋಡ್ಬಿಟ್ಟು ಎಲ್ಲಾರು ಚೇಂಜ್ ಆಗ್ತಾರ, ಆಚೆ ಬರ್ತಾರ, ಒಳಗಡೆ ಆಚೆ ಬರ್ತಾರೆ? 100% ಬರ್ತಾರೆ, 100% ಬರ್ತಾರೆ. ಸೂಪರ್ ಆಗಿದೆ ಮೂವಿ. ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಕಮ್ ಬ್ಯಾಕ್. ಮತ್ತೆ ಅವ್ರ ಡೈರೆಕ್ಷನ್ ಮತ್ತೆ 100% ಪ್ರೂವ್ ಮಾಡಿದ್ದಾರೆ. ಸೂಪರ್ ಹಿಟ್ ಫಿಲಮ್. ಕನ್ನಡ ಇಂಡಸ್ಟ್ರಿ ಅಲ್ಲ, ಎಲ್ಲಾ ಇಂಡಸ್ಟ್ರಿಯಲ್ಲೂ ಸೂಪರ್ ಹಿಟ್ ಆಗುತ್ತೆ. 100% ಹಿಟ್ ಆಗುತ್ತೆ. ಹೊಸ ಜನರ್ ಮೂವಿ ಇದು, ಎಲ್ಲರೂ ನೋಡ್ಬೇಕು ಖಂಡಿತವಾಗೂ. ಚೆನ್ನಾಗಿದೆ. ಮೂವಿ ಹೆಂಗಿದೆ? ಮೂವಿ ಹೆಂಗಿದೆ? ಚೆನ್ನಾಗಿದೆ. ಹೀರೋಯಿನ್ ಮಾತ್ರ ಚೆನ್ನಾಗಿರೋದು ಮೂವಿ. ಮೂವಿ ಹೆಂಗಿದೆ? ಚೆನ್ನಾಗಿದೆ ಬ್ರೋ. ಮೂವಿ ಹೆಂಗಿದೆ? ಸೂಪರ್. ಅಕ್ಕ ಮೂವಿ ಹೆಂಗಿದೆ? ಮೂವಿ ಹೆಂಗಿದೆ? ಸೂಪರ್ ಬ್ರೋ. ಬುದ್ಧಿವಂತರಿಗೆ ಮಾತ್ರ. ಮೂವಿ ಹೆಂಗಿದೆ? ಸರ್ ಫೋಕಸ್ ಮಾಡ್ಬೇಕಲ್ಲ ಮೂವಿ ನೋಡ್ಬೇಕಾದ್ರೆ. ಮೂವಿ ಹೆಂಗಿದೆ? ಸೂಪರ್ ಸೂಪರ್. ಇನ್ನೊಂದ್ಸಲಿ ಫೋಕಸ್ ಮಾಡ್ರೆ ಅರ್ಥ ಆಗುತ್ತೆ. ಫೋಕಸ್ ಮಾಡ್ಬೇಕಾ? ಮೂವಿ ಹೆಂಗಿದೆ ಬ್ರೋ? ಮೂವಿ ಹೆಂಗಿದೆ? ಚೆನ್ನಾಗಿದೆ ಬ್ರೋ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುದ್ಧಿವಂತರಿಗೆ ಮಾತ್ರ ಮೂವಿ ಇರೋದು. ನೀವು ಉಪ್ಪಿ ಫ್ಯಾನ್ ಅನ್ಸುತ್ತೆ, ಹಾಕೊಂಡ್ ಬಂದಿದ್ದೀರಾ? ಉಪೇಂದ್ರ ರಿಫ್ಲೆಕ್ಷನ್ ಉಪೇಂದ್ರ ರಿಫ್ಲೆಕ್ಷನ್ ಇಷ್ಟೇ. ಹಿಂಗೆ ಇರ್ಬೇಕು ಎಲ್ಲರೂ. ಹಿಂಗೆ ಬ್ರೋ, ಹಿಂಗೆ. ಪಾಸ್ ಇಲ್ದಂಗೆ ಎಲ್ಲರೂ ಕಣ್ಣೆತ್ತಿ ನೋಡ್ತಿರ್ಬೇಕು. ಅದು ಎಷ್ಟ್ ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ, ಆದ್ರೆ ಎಲ್ಲಾರು ನಿದ್ದೆ ಮಾಡ್ತಾ ಇದಾರೆ. ಬ್ರೋ, ಆದ್ರೆ ಖಂಡಿತ ಯಾರು ನಿದ್ದೆ ಮಾಡಿಲ್ವೋ ಅವರೇ ಚುರುಕಾದ ಮೈಂಡ್ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಬಂದಿರಿ. ಎಲ್ರು ಬನ್ನಿ, ಫ್ಯಾಮಿಲಿ ಸಮೇತ ನೋಡಿ. ಚೆನ್ನಾಗಿದೆ. ಇನ್ನು ಮೈಂಡ್ ಓಪನ್ ಆಗ್ಬೇಕು ಅಂದ ಎಲ್ಲಾರ್ಗು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನೆಕ್ಸ್ಟ್ ಲೆವೆಲ್ ನೋಡ್ಲೇಬೇಕು ಎಲ್ಲಾರು. ಚೆನ್ನಾಗಿದೆ ಸರ್. ಎಷ್ಟು ಕೊಡ್ತೀರಾ ಬ್ರೋ ರೇಟಿಂಗ್ ಇದಕ್ಕೆ? ರೇಟಿಂಗ್ ಎಷ್ಟು ಕೊಡ್ತೀರಾ ಇದಕ್ಕೆ? 10/10. 10/10. ನಿಮ್ಗೆ ಏನಿಸ್ತು ಬ್ರೋ ಈ ಮೂವಿ? ಪಾರ್ಟ್ 2 ಇದೆ. ಪಾರ್ಟ್ 2 ಇದೆಯಾ? ಬರ್ತಿದೆ ಸರ್, ಬಂದೇ ಬರುತ್ತೆ. ಟ್ವಿಸ್ಟ್ ಇದೆ. ಮೂವಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಈ ಮೂವಿಯಿಂದ ಏನಾದ್ರು ಚೇಂಜ್ ಆಗುತ್ತಾ ಸಮಾಜ? ಸಮಾಜ ಆಗ್ಲೇಬೇಕು ಸರ್ ಚೇಂಜ್. ಸಮಾಜ ಆಗಲ್ಲ ಗುರು, ಸಮಾಜ ಚೇಂಜ್ ಆಗಲ್ಲ, ಸಮಾಜ ಚೇಂಜ್ ಆಗ್ಬೇಕಂತಾನೆ ಇದು ಈ ತರ ಕಟ್ಟಿಸಿರೋದು. ಆಗ್ತಿದೆ ಬಿಡಿ ಸರ್. ಈ ಮೂವಿನ ಎಲ್ಲರೂ ಎಲ್ಲಾ ಪ್ರಜೆಗಳು ನೋಡ್ಲೇಬೇಕು. ಇವಾಗ ಅವ್ರು ಹೇಳಿದಾರಲ್ಲ ಪ್ರಭುತ್ವ ಅಂತ, ಅವ್ರಂತವ್ರು ಎಲ್ಲಾರು ಬಂದು ನೋಡಿದ್ರೇನೆ ಆ ಮೂವಿ ಗೊತ್ತಾಗೋದು. ಮೂವಿ ಎಲ್ಲಾ ಉಪೇಂದ್ರ ಹೇಳ್ದಂಗೆ ಯಾವಾಗ್ಲೂ ಹೇಳ್ತಾ ಇರೋದೇ ಇದೆ. ಆದ್ರೂ ನಮ್ ಜನಕ್ಕೆ ಏನು ಅರ್ಥ ಆಗಲ್ಲ. ನಮ್ ಜನಕ್ಕೆ ನನಗೂ ಅರ್ಥ ಆಗಲ್ಲ. ಹಂಗೆ ಅವ್ರ ಥಾಟ್ಸೇ ಚೆನ್ನಾಗಿದೆ. ಅಲ್ಲ, ಈ ಮೂವಿ ನೋಡಿದ್ರೆ ಏನು ಯೂಸ್ ಇಲ್ಲ ಅಂತ ಹಂಗಾದ್ರೆ? ಯೂಸ್ ಇದೆ, ನಮ್ಗೆಲ್ಲ ಗೊತ್ತಿರೋದೇ ಅವ್ರು ಮತ್ತೆ ನಮಗೆ ರಿಮೈಂಡರ್ ಮಾಡ್ತಾ ಇದಾರೆ. ಆದ್ರೆ ನಾವು ಅರ್ಥ ಮಾಡ್ಕೊಂತಿಲ್ಲ, ಅರ್ಥ ಮಾಡ್ಕೊಂತಾ ಇಲ್ಲ ನಾವು. ಫೋಕಸ್ ತಗೋಂತಲ್ಲ ಲೈಫ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀರಾ. ಫೋಕಸ್ ಬರುತ್ತೆ, ಸಮಾಜದ ಹೊರಗಡೆ ಹೋಗತ್ಲೇನೆ ಮತ್ತೆ ಅದು ಮಿಸ್ ಆಗ್ಬಿಡ್ತೀವಿ.
ಯಥಾರಾಜ ತಥಾ ಪ್ರಜಾ ನಂತರ ಅದೇ ಅಲ್ಲ ಮೊದ್ಲು ನಾವೇ ನಮ್ದು ಬಗ್ಗೆ ಯೋಚನೆ, ನಮ್ಮ ಮೈಂಡ್ ಸೆಟ್ ನಮ್ದೇ ಸರಿ ಇಲ್ಲ, ಹೌದು. ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ. ಸುಮ್ನೆ ಇವ್ರನ್ನು ನೋಡ್ತಾ ಇದೀವಿ, ಸುಮ್ನೆ ಎಲ್ಲಾ ರೀಸನ್ಸ್ ನ ಎಳಿತಾ ಇದೀವಿ. ನಾನೇ ಈ ತರ ಮಾತಾಡ್ತೀನಿ, ಮತ್ತೆ ತಿರ್ಗಾ ನಾಳೆ ನಾನು ಹಂಗೆ ಆಗ್ತೀನಿ. ಅದನ್ನ ಅವ್ರು ಹೇಳ್ತಾ ಇದಾರೆ, ನಾವು ಫೋಕಸ್ ಮಾಡ್ತಾ ಇಲ್ಲ, ನಾವೇ ಮಾಡ್ತಾ ಇಲ್ಲ. ಬೇರೆ ಬಂದ್ಬಿಟ್ಟು ನೋಡ್ಬೋದು. ಒಳ್ಳೇಬೇಕು. ಕೊನೆಗೂ ಮೂವಿ ನೋಡ್ಕೊಂಡ್ ಬಂದೆ. ಮೂವಿ ನೋಡ್ದೆ ಅಂತ ಹೇಳ್ಬೇಕಾ, ಮೂವಿ ನೋಡಿಲ್ಲ ಅಂತ ಹೇಳ್ಬೇಕಾ, ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಥಾಟ್ಸ್, ಉಪೇಂದ್ರ ಅವ್ರ ಡೈರೆಕ್ಷನ್, ಅವ್ರ ಆಕ್ಟಿಂಗು, ಅವ್ರ ಡೈರೆಕ್ಷನ್ ಇಷ್ಟ ಆಗೋರ್ಗಂತೂ ಸೂಪರ್ ಆಗಿರುತ್ತೆ. ನಾವು KGF ತರ ಮೂವಿ ನೋಡಿದೀವಿ, ಪುಷ್ಪ ತರ ಮೂವಿ ನೋಡಿದೀವಿ, ಅದಕ್ಕಿಂತ ಆ ತರ ಮಾಸ್ ಆಗಿರ್ಬೇಕು, 4 ಫೈಟ್ ಆಗಿರ್ಬೇಕು, ಚಿದ್ದಿ ಡೈಲಾಗ್ಸ್ ಇರ್ಬೇಕು. ಆ ತರ ಇರೋರಿಗೆ ಮೇ ಬಿ ಸ್ವಲ್ಪ ನನ್ಗನ್ಸೋ ಮಟ್ಟಿಗೆ ಡಿಸಪಾಯಿಂಟ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಉಪೇಂದ್ರ ಅಭಿಮಾನಿಗಳಂದ್ರು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗಿದ್ದು ಅಂತೇನು ಅಂತಂದ್ರೆ ಗ್ಲಿಮ್ಸ್ ಬಂದು ಹೋಗ್ತಾ ಇದ್ದಿದ್ದು. ಆಮೇಲೆ ಅವರು ಏನ್ ರಿಯಾಲಿಟಿ ಇದೆ ಅದನ್ನೇ ತೋರಿಸಿದ್ದಾರೆ, ಯಾವ್ದೋ ಕಲ್ಪನಾ ಲೋಕದಲ್ಲಿ ಇಲ್ಲ. ನಮ್ಮ ಮೈಂಡ್ ಸೆಟ್ ನ ನಾವು ಹೇಗ್ ಲಾಕ್ ಮಾಡ್ಕೊಂಡಿದೀವಿ, ಮನುಷ್ಯರು ಹೇಗೆ ತಮ್ಮನ್ನ ತಾವು ಲಾಕ್ ಮಾಡ್ಕೊಂಡಿದ್ದಾರೆ, ಅವ್ರ ಪಾಸಿಬಿಲಿಟೀಸ್ ಏನೆಲ್ಲ ಮಾಡ್ಬೋದು ಅನ್ನೋಂಥದ್ದನ್ನ ಎಲ್ಲ ಈ ಮೂವಿನಲ್ಲಿ ನೋಡ್ಬೋದು. ಸೊ ಕೊನೆಗೂ ಇಷ್ಟು ಬೆಳಗ್ಗೆ ಬಂದು ಫ್ಯಾನ್ ಶೋ ನೋಡಿದಕ್ಕೂ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲರೂ ಬಂದು ಈ ಮೂವಿ ನೋಡಿ.